ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವನ್ನ ನೀಡಲಾಗಿದೆ ಅಂತೆ. ಸೊ ಇದೇ 18ನೇ ತಾರೀಕು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಒಂದಿಷ್ಟು ಮೀಟಿಂಗ್ಗಳನ್ನ ಮಾಡಿ ಯಾರ್ಯಾರು ಸಚಿವ ಸಂಪುಟದಲ್ಲಿ ಇರಬೇಕು, ಯಾರು ಇರಬಾರ್ದು, ಯಾವ್ಯಾವ ಪೋಸ್ಟ್ ಅನ್ನ ಯಾರಿಗೆ ಕೊಡಬೇಕು, ಇದೆಲ್ಲದನ್ನ ಕೂಡ ಚರ್ಚೆ ಮಾಡಲಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಜುಲೈ 18ರಂದು ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಯಾರಿಗೂ ವೈಮನಸ್ತಾಪ ಆಗದ ರೀತಿಯಲ್ಲಿ ಸುಗಮವಾಗಿ ಇದೆಲ್ಲದನ್ನ ಮುಗಿಸೋದಕ್ಕೆ ಹೈಕಮಾಂಡ್ ಮುಂದೆ ನೋಡ್ತಾ ಇದೆ. ಆದರೆ ಏನೇನಾಗುತ್ತೆ ಇನ್ನಷ್ಟೇ ಕಾದು ನೋಡಬೇಕು. ವಿದೇಶದಿಂದ ರಾಹುಲ್ ಗಾಂಧಿ ಮರಳುತ್ತಾ ಇದ್ದಂತೆ ಮೀಟಿಂಗ್ ಜುಲೈ 17ರಂದು ದೆಹಲಿಗೆ ತೆರಳಲಿದ್ದಾರಂತೆ. ಸಿದ್ದು ಮತ್ತು ಡಿಕೆಶಿ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಇವರು ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರವನ್ನ ಅದೇ 18ನೇ ತಾರೀಕಿಗೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಮ್ಮವರಿಗೆ ಇಷ್ಟು ಸೀಟ್ ಬೇಕು, ಇಂತಿಂಥವರಿಗೆ ಇಂಥ ಸೀಟ್ ಬೇಕು ಅಂತ ಚರ್ಚೆ ಎಲ್ಲ ಮಾಡಿಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ಪೋಸ್ಟ್ ಅಂತ 18ನೇ ತಾರೀಕು ಗೊತ್ತಾಗುತ್ತೆ. ರಾಜ್ಯದ ಜನತೆ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ನಾವು ವೋಟ್ ಹಾಕಿದ MLAಗೂ ಸಚಿವ ಸ್ಥಾನ ಸಿಗತ್ತಾ ಅಂತೆಲ್ಲ ಹೇಳ್ಕೊಂಡು. ಸೊ ಅದೇನು, ಎತ್ತ, ಹೇಗೆ, ಯಾವತ್ತು, ಅದೆಲ್ಲದೂ ಕೂಡ ಡೆಡ್ಲೈನ್ ಅಂತ ಹೇಳಿದ್ರೆ ಇದೇ 18ನೇ ತಾರೀಕು. ರಾಹುಲ್ ಗಾಂಧಿ ಫಾರಿನ್ನಿಂದ ವಾಪಸ್ ವಿದೇಶದಿಂದ ಭಾರತಕ್ಕೆ ಬರ್ತಾ ಇದ್ದಂತೆ ಮೀಟಿಂಗ್ ಆರಂಭ ಆಗ್ತಾ ಇದೆ. 17ನೇ ತಾರೀಕು ಡಿಕೆಶಿ ಮತ್ತು ಸಿದ್ದರಾಮಯ್ಯರವರು ದೆಹಲಿಗೆ ಹೋಗ್ತಾರಂತೆ. ದೆಹಲಿಗೆ ಹೋಗ್ಬಿಟ್ಟು 18ನೇ ತಾರೀಕು ಅಲ್ಲಿ ಮೀಟಿಂಗ್ ಆಗುತ್ತೆ, ಚರ್ಚೆ ಆಗುತ್ತೆ. ಬಹುಶಃ ಅವ್ರು ವಾಪಸ್ ಬಂದ ಮೇಲೆ ಅನೌನ್ಸ್ ಮಾಡ್ತಾರೆ ಒಂದು 20, 19, 20ನೇ ತಾರೀಕು ಒಳಗಡೆ. ಆಷಾಢ ಮಾಸ ಬರೋದ್ರೊಳಗಡೆ ಇದೆಲ್ಲ ಏನು ಮಾಡಬೇಕು ಅಂತ ಎಲ್ಲ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ಒಂದು ಡೆಡ್ಲೈನ್ ಜುಲೈ 18. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ, ಪೊಲಿಟಿಕಲ್ ಪ್ರತಿನಿಧಿ ಜಾಯಲ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಾಯಲ್, ನಾವು ಮೊದಲೇ ಹೇಳಿದ್ವಿ ಸಂಪೂರ್ಣ ನ್ಯೂಸ್ ಹೀಗೆ ಆಗುತ್ತೆ, 17, 18ನೇ ತಾರೀಕು ಹಂಗೆ ಹೋಗ್ತಾರೆ ಅಂತ ಹೇಳಿ. ಸೊ ಅದೇ ರೀತಿ ಆಗ್ತಾ ಇದೆ. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ, ಯಾವ ರೀತಿಯಲ್ಲಿ ಚರ್ಚೆ ಆಗ್ಬಹುದು, ಅಥವಾ ಯಾರಿಗೆ ಸಿಗುವಂತ ಸಾಧ್ಯತೆಗಳಿಲ್ಲಿ ಹೆಚ್ಚಿವೆ ಜಾಯಲ್? ಹೌದು ಕಾರ್ತಿಕ್, ಈಗಾಗಲೇ ಸಚಿವ ಸಂಪುಟ ಸಭೆ ವಿಚಾರಕ್ಕೆ, ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಈಗಾಗಲೇ ಒಂದು ಮಹತ್ವದ ಒಂದು ಅಪ್ಡೇಟ್ ಬಂದಿರುವಂತದ್ದು. ಏನು ಬಹು ನಿರೀಕ್ಷಿತ ಸಂಪುಟ ವಿಸ್ತರಣೆ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಹಾಗೇನೆ ಏನು ಉಪಮುಖ್ಯಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸೊ ಇವತ್ತು ಏನು ಏನು ಈ ಒಂದು ಏನು AICC ಇಂದ ದೆಹಲಿಯಿಂದ ಇವತ್ತು ಕರೆ ಬಂದಿರುವಂತದ್ದು. ಹೀಗಾಗಿ ಈ ಎಲ್ಲ ನಾಯಕರುಗಳು ದೆಹಲಿಗೆ ದೌಡಾಯಿಸುವಂತ ಸಾಧ್ಯತೆ ಇದೆ. 17ಕ್ಕೆ ಏನು ಈ ಎಲ್ಲ ನಾಯಕರುಗಳು ದೆಹಲಿಗೆ ತೆರಳುತ್ತಾರೆ. 18ರಂದು ಜುಲೈ 18ರಂದು ಅಲ್ಲಿ ಏನು ವರಿಷ್ಠರ ಸಭೆ ಇರುತ್ತೆ. ವರಿಷ್ಠರು ಈ ಒಂದು ಸಭೆಯಲ್ಲಿ ಏನು ತೀರ್ಮಾನವನ್ನ ಮಾಡ್ತಾರೆ. ಈಗಾಗಲೇ ಏನು 2ನೇ ಲೀಸ್ಟ್ ಏನಿದೆ, ಸಚಿವರುಗಳ 2ನೇ ಲೀಸ್ಟ್, ಅದು ಈಗಾಗಲೇ ಆಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಯಾರಿಗೆಲ್ಲ ಮಣೆ ಹಾಕ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸಿರುವಂತದ್ದು. ಹಾಗೇನೆ ಏನು ಸಚಿವ ಸಂಪುಟದ ಏನು ಆಕಾಂಕ್ಷಿಗಳಾಗಿ ತೀವ್ರವಾದಂತಹ ಒಂದಷ್ಟು ಲಾಬಿಯನ್ನ ನಡೆಸಿದರೆ, ಸಾಕಷ್ಟು ಪ್ರಯತ್ನವನ್ನ ಏನು ಶಾಸಕರುಗಳು ನಡೆಸಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಹಾಗೇನೆ AICC ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರ ಮನೆ ಇರ್ಬೋದು, ಹಾಗೇನೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಹಲವು ಬಾರಿ ಈ ಸಚಿವಾಕಾಂಕ್ಷಿಗಳು ತೆರಳಿ ತಮ್ಮ ಏನು ಲಾಬಿಯನ್ನ ನಡೆಸಿರುವಂತದ್ದು. ಏನು ವಿಧಾನಮಂಡಲ ಅಧಿವೇಶನಕ್ಕೆ ಈಗಾಗಲೇ ದಿನಾಂಕವನ್ನ ಏನು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು, ಏನು ಆಗಸ್ಟ್ 6ಕ್ಕೆ ಏನು ಅಧಿವೇಶನ ನಡೆಯುತ್ತೆ ಅಂತ ಹೇಳಿ. ಈಗಾಗಲೇ ಈ ಒಂದು ಅಧಿವೇಶನಕ್ಕೆ ಇನ್ನು 15 ದಿನಗಳು ಬಾಕಿ ಇದೆ. ಹೀಗಾಗಿ ಈ ಮೊದಲೇನೆ ಈ ಒಂದು ಏನು ಸಂಪುಟದ ಪಟ್ಟಿ ಅಂತಿಮವಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇರುವಂತದ್ದು. ಹೀಗಾಗಿ ಏನು ದೆಹಲಿಯಿಂದ ವರಿಷ್ಠರಿಂದ ಕರೆಯನ್ನು ಬಂದಿದೆ. ಈ ಕರೆಗೆ ಸ್ಪಂದನೆ ನೀಡಿ
17ಕ್ಕೆ ತೆರಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಯಾರಿಗೆಲ್ಲ ಖಾತೆ ಸಿಗುತ್ತೆ ಅಂತ ನೋಡೋದಾದ್ರೆ ಪ್ರಾಂತ್ಯ ಮತ್ತೆ ಏನು ಪಕ್ಷ ಸೇವೆಯನ್ನು ಯಾರು ಮಾಡಿರ್ತಾರೆ, ಹಾಗೇನೆ ಜಾತಿವಾರು ಇರ್ಬೋದು, ಅಥವಾ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಹಿರಿತನವನ್ನ ನೋಡಿ, ಹಾಗೇನೆ ಸಂಘಟನೆಯನ್ನ ಯಾರು ಮಾಡಿರ್ತಾರೆ, ಹಾಗೇನೆ ಕೊನೆಯದಾಗಿ ಏನು ಜಿಲ್ಲಾವಾರು ಕೂಡ ಈ ಒಂದು ಆಧಾರದ ಮೇಲೆ ಸಚಿವ ಸ್ಥಾನಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಈಗಾಗಲೇ ಏನು ಹಳೆ ತಲೆಗಳು ಏನಿದಾವೆ, ಹಿರಿಯ ಏನು ಸಚಿವರುಗಳು ಏನಿದ್ದಾರೆ, ಆ ಸಚಿವರುಗಳನ್ನ ಕೈ ಬಿಟ್ಟು ಹೊಸ ಸಚಿವರುಗಳ ಆಯ್ಕೆ, ಅಂದ್ರೆ ಯಾರು 3-4 ಬಾರಿ ಆಯ್ಕೆ ಆದ್ರೂ ಕೂಡ ಸಚಿವ ಸ್ಥಾನ ಸಿಗದೇ ಇದ್ದಂತವರಿಗೆ ಇಲ್ಲಿ ಸಚಿವ ಸ್ಥಾನವನ್ನ ನೀಡಿ ಅವರ ಮಾನವನ್ನ ತಣಿಸುವಂತ ಕೆಲಸವನ್ನ ಮಾಡಬಹುದು. ಆದ್ರೆ ಹೇಗೆ ಮಾಡಿದ್ರು ಕೂಡ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಆಕ್ರೋಶ ಭುಗಿಲೇಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದ್ರೆ ಹಿರಿಯರಿಗೆ ಏಕಾಏಕಿ ಕೊಟ್ಟು ಹೊಸತನಕ್ಕೆ ಇಲ್ಲಿ ಅವಕಾಶ ಕೊಟ್ಟರು ಕೂಡ ಕಾಂಗ್ರೆಸ್ ನಲ್ಲಿ ಇದು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಆಕ್ರೋಶಕ್ಕೆ ಅಥವಾ ಅವರ ಅಸಮಾಧಾನಕ್ಕೆ ಕಾರಣ ಆಗುವಂತ ಸಾಧ್ಯತೆ ಇದೆ. ಹಾಗೇನೆ ಇನ್ನೊಂದು ಅಂಶವನ್ನ ಗಮನಿಸುವುದಾದ್ರೆ ಕಾರ್ತಿಕ್, ಸದ್ಯ ಯಾವ ಬಣಕ್ಕೆ ಎಷ್ಟು ಸ್ಥಾನವನ್ನ ಕೊಡಬಹುದು ಅಂತ ಅನ್ನೋ ಕೂಡ ಚರ್ಚೆ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಬಣ, ಖರ್ಗೆ ಬಣ, ಹಾಗೇನೆ ಸಿದ್ದರಾಮಯ್ಯನವರ ಬಣ ಕೂಡ ಇದೆ. ಹೀಗಾಗಿ ಆಯಾ ಶಾಸಕರು ತಮ್ಮ ನೆಚ್ಚಿನ ನಾಯಕರ ಜೊತೆ ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದಾರೆ, ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ನಾಯಕರುಗಳ ಮನೆ ಮುಂದೆನೂ ಕೂಡ ಸಾಕಷ್ಟು ಬಾರಿ ಹೋಗಿ ಬಂದಿರುವಂತದ್ದು. ಹೀಗಾಗಿ ಏನು ಮೊದಲ ಬಾರಿ ಅಥವಾ ಎರಡು ಬಾರಿ ಆಯ್ಕೆ ಆದಂತವರಿಗೆ ಅಥವಾ 2ಕ್ಕಿಂತ ಹೆಚ್ಚು ಬಾರಿ ಆಯ್ಕೆ ಆದಂತಹ ಶಾಸಕರುಗಳು ಕೂಡ ಏನು ಈ ಬಾರಿ ಸಚಿವ ಸ್ಥಾನದ ಏನು ನಿರೀಕ್ಷೆ ಇದೆ. ಹಾಗಾಗಿ ಅವರಿಗೆ ಏನು ಹೊಸ ಮುಖಗಳಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಈ ಎಲ್ಲ ವಿಚಾರಗಳನ್ನ ಏನು ಇದೇ 18ಕ್ಕೆ ಏನು ಈ ಎಲ್ಲ ನಾಯಕರುಗಳು ಏನು ದೆಹಲಿಗೆ ದೌಡಾಯಿಸ್ತಾರೆ, ಅಲ್ಲಿನ ಒಂದು ಏನು ಹೈಕಮಾಂಡ್ ನಾಯಕರ ಜೊತೆಯಲ್ಲಿನ ಅಂತಿಮ ಸಭೆಯ ಬಳಿಕ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಕಾರ್ತಿಕ್, ಥ್ಯಾಂಕ್ ಯು ಜೋಯಲ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.